ಶ್ರೀ ಗುರವೇ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸ್ನೇಹಿತರೆ ನಮಸ್ಕಾರ. ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಚಿಗಟೇರಿ 1998-99ನೇ ಸಾಲಿನ 7ನೇ ತರಗತಿಯ ವಿದ್ಯಾರ್ಥಿಗಳಿಂದ ಗುರುವಂದನಾ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಮೇ 10, 2026ರಂದು ಭಾನುವಾರ ಹಮ್ಮಿಕೊಂಡಿದ್ದರು. ಈ ಕಾರ್ಯಕ್ರಮವು 1998-99ನೇ ಸಾಲಿನ 7ನೇ ತರಗತಿ ವಿದ್ಯಾರ್ಥಿಗಳಿಂದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಚಿಗಟೇರಿಯಲ್ಲಿ ಸೇವೆ ಸಲ್ಲಿಸಿದ ಗುರುಗಳಿಗೂ ಮತ್ತು ಸಿಬ್ಬಂದಿಯವರಿಗೂ ನಮನ ಸಲ್ಲಿಸುವ ಕಾರ್ಯಕ್ರಮವಾಗಿತ್ತು. ಹಾಗೂ ತಮ್ಮನ್ನಗಲಿದ ಗುರುಗಳು, ಸಿಬ್ಬಂದಿ ಮತ್ತು ಸ್ನೇಹಿತರಿಗೆ ಅಂತಿಮ ನಮನಗಳನ್ನು ಸಲ್ಲಿಸಿದರು. ಬಾಲ್ಯದ ಸ್ನೇಹಿತರು ತಮ್ಮ ಗುರುಗಳೊಂದಿಗೆ ಶಾಲೆಗೆ ಭೇಟಿ ನೀಡಿ ತಾವು ಕಳೆದ ಬಾಲ್ಯದ ಕ್ಷಣಗಳನ್ನು ಮೆಲುಕು ಹಾಕಿದರು. ಬಾಲ್ಯದ ದಿನಗಳಲ್ಲಿ ಪ್ರತಿದಿನ ಶಾಲೆಗೆ ಬಂದಾಗ ನಾಡಗೀತೆ ಮತ್ತು ರಾಷ್ಟ್ರಗೀತೆಗಳನ್ನು ಆಡುವ ಮೂಲಕ ತರಗತಿಗಳನ್ನು ಶುರು ಮಾಡುತ್ತಿದ್ದರು. ಅದೇ ರೀತಿ ಈ ದಿನವೂ ನಾಡಗೀತೆ ಮತ್ತು ರಾಷ್ಟ್ರಗೀತೆಗಳನ್ನು ಆಡುವ ಮೂಲಕ ಈ ಕಾರ್ಯಕ್ರಮವನ್ನು ಶುರು ಮಾಡಿದರು.
सावधान और विश्राम और विश्राम. ತಮ್ಮ ನೆಚ್ಚಿನ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿಯರು ಮತ್ತು ಶಿಕ್ಷಕರು ಗಿಡಗಳನ್ನು ನೆಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ತರಗತಿಯಲ್ಲಿ ತಮ್ಮ ಗುರುಗಳು ಮತ್ತು ಸ್ನೇಹಿತರೊಂದಿಗೆ ಕುಳಿತು ತಮ್ಮ ಅಮೂಲ್ಯವಾದ ಕ್ಷಣಗಳನ್ನು ಕಳೆದರು. ಮೇಡಮ್ ಯಾರೋ ಲೇಟಾಗಿ ಬಂದ್ರು ನೋಡಿ ಮೇಡಮ್ ಅಲ್ಲಿ. ಜ್ಯೋತಪ್ಪ, ಜಿ ಮಂಜುಳಾ, ಸಾವಿತ್ರಿ ಎಚ್, ಕಾವೇರಿ ರಮೇಶ್, ಎಲ್ಲರೂ ಇಬ್ರು ಮೂವರು ಬಂದಿಲ್ಲ. ಶಶಿಕಲಾ, ಜೆಟಿ ನವೀನ, ಓ ಇಲ್ಲೇ ಇದೆಯಪ್ಪ. ಇಲ್ಲ ಅದ್ಯಾ ಈ ಉಮೇಶ ಬನ್ನಿ ಸರ್. ಒಂದು ಓಕೆ ಓಕೆ ಸೈಲೆಂಟ್. ಸಿದ್ದಮ್ಮ, ಮಂಜುಳಾ, ಶಿಲ್ಪ ಎ, ಶಿಲ್ಪ ಬಿ. ರಾಜೇಶ್
ಸತೀಶ ಪುಟ್ರೇಶ ಪ್ರದೀಪ ಪುಟ್ರೇಶ ಅಶೋಕ ಸಿದ್ದೇಶ ಪಾಣಾಳಿ ನಮಸ್ಕಾರ ಭಾರತೀಯರೆಂಬ ಭಾವ ಮೂಡಲೇ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲೇ ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣ ಹೂಗಳು ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು ಅವುಗಳಂತೆ ಮನಗಳು ಮಕರಂದ ಬೀರಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲೇ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲೇ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲೇ ಆ ಮನೆಯ ಕಟ್ಟುವಾಗ ಭೂಮಿ ಜಾತಿ ಕೇಳಿದೆ ಆ ಶ್ವಾಸ ಎಳೆಯುವಾಗ ಗಾಳಿ ಕುಲವ ಕೇಳಿದೆ ಈ ಸೃಷ್ಟಿಯಲ್ಲಿ ಸರ್ವರು ಸಮನಾಗಿ ಬಾಳಲೇ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲೇ ಭಾರತೀಯರೆಂಬ ಭಾವ ಮೂಡಲೇ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲೇ ದೈವ ಧರ್ಮವೆಂದು ಸಾರಿದಂತ ನಾಡಿದು ಜಗಕ್ಕೆ ಶಾಂತಿ ಪಾಠ ಹೇಳಿದಂತ ನಾಡಿದು ಈ ನಾಡಿನಲ್ಲಿ ಶಾಂತಿ ಸ್ಥಿರವಾಗಿ ನೆಲೆಸಲೇ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲೇ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲೇ ಆ ಸೂರ್ಯನಂತೆ ಸಂತರೆಲ್ಲ ಬೆಳಗಿ ಹೋದರು
ಬನ್ನಿ ಮೇಡಮ್, ಬನ್ನಿ ಮೇಡಮ್. ಬನ್ನಿ ಮೇಡಮ್. ಬನ್ನಿ ಮೇಡಮ್, ಬನ್ನಿ. ಹೂವಾಕಿ. ಸ್ನೇಹಿತರಿಗೆಲ್ಲರಿಗೂ ಬೆಳಗಿನ ಶುಭೋದಯವನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಆರಂಭಿಸ್ತೀನಿ. ನಾನು ಓದೋ ಸಂದರ್ಭದಲ್ಲಿ ನಾನು ಈ ವೇದಿಕೆಗಳನ್ನು ತೆಗೆದುಕೊಂಡಿದ್ದೀನಿ. ಆದರೆ ನಾನು ಕೆಲವು ವರ್ಷಗಳಿಂದ ಈ ವೇದಿಕೆ ನನಗೆ ಸಿಕ್ಕಿಲ್ಲ. ಕೆಲವೊಂದು ತಪ್ಪುಗಳು ಆಗ್ಬೋದು, ಅದರಿಂದ ಭಯ ಕೂಡ ಇತ್ತು. ಇನ್ನೊಂದು ನನ್ನ ವಿರುದ್ಧವಾಗಿ ನಾನು ಮಾತಾಡಬೇಕು ಅನ್ನೋ ಖುಷಿ ಕೂಡ ಇತ್ತು. ಇನ್ನೊಂದು ಏನಪ್ಪಾ ನನಗೆ ಲೇಖವಾಗಬೇಕು ಅಂತ ಒಬ್ಬ ಗುರು, ಇಷ್ಟು ದೊಡ್ಡ ಗುರು ಅಂತಾನೆ ನನಗಿರುವಾಗ ನಾನಾಗಿ ನಿರೂಪಣೆ ಮಾಡಲಿಕ್ಕೆ ಭಯ ನಮ್ಮ ಜೀವನದಲ್ಲಿ ನಾವು ಯಾವ ಕಾರಣಕ್ಕೆ ಸತ್ತಿರೋ ಅವರಿಗೆ ನಮ್ಮ ಗುರುಗಳ ಮಾರ್ಗದರ್ಶನ ಆಶೀರ್ವಾದ ಇದ್ದೇ ಇರುತ್ತೆ. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮನ ಆನಂದಿಸಿ ಅಂತ ಹೇಳ್ತಾ, ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ನನ್ನನ್ನು ಅರಿಯುವಂಥ ಗುರುಗಳಿಗೆ ಸ್ಮರಣೆ ಮಾಡೋದಕ್ಕೋಸ್ಕರ ಮಾನಾಚರಣೆಯನ್ನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಎಲ್ಲರೂ ಎದ್ದು ನಿಂತು ಒಂದು ನಿಮಿಷ ಮಾನಾಚರಣೆ ಮಾಡ್ತಾ ಎಲ್ಲರೂ ತಮ್ಮ ಜ್ಞಾನ, ಪ್ರೀತಿ, ಮಾರ್ಗದರ್ಶನ ಮೂಲಕ ಸದಾ ನಮ್ಮ ಹೃದಯದಲ್ಲಿ ಜೀವಂತವಾಗಿರುವ ಗೌರವಾನ್ವಿತ ಶಿಕ್ಷಕರಾದ ಶ್ರೀ ಎನ್.ಎಂ. ರುದ್ರಯ್ಯ ಸ್ವಾಮಿ ಸರ್, ಶ್ರೀ ಕೋಡಿಗಡ್ಡಿ ಮಲ್ಲಿಕಾರ್ಜುನ್ ಸರ್, ಶ್ರೀ ಅಕ್ಕಸಾಲಿ ಸೂರ್ಯನಾರಾಯಣ ಸರ್, ಉತ್ತಂಗಿ ಕೊಟ್ರೇಶಪ್ಪ ಶಿಕ್ಷಕಗಳನ್ನ ಈ ಕ್ಷಣದಲ್ಲಿ ಸ್ಮರಿಸೋಣ. ಜೊತೆಗೆ ಕೆಂಚಜ್ಜ ಅಂತ ನಾವು ಕರೀತಾ ಇದ್ವಿ, ದ್ಯಾಮನಗೌಡರು ಕೆಂಚಜ್ಜ, ಅವರನ್ನು ಕೂಡ ಈ ಕ್ಷಣದಲ್ಲಿ ನಾವು ಸ್ಮರಿಸೋಣ. ಅವರ ಸೇವೆ ಹಿಡಿದು ನೋವು ನಲಿವುಗಳನ್ನು ಹಂಚಿಕೊಂಡು ನಮ್ಮ ಪ್ರೀತಿಯ ಸ್ನೇಹಿತರಾದ ಅಂಬರೀಶ್, ಬಸವರಾಜ್, ಮಲ್ಲಿಕಾರ್ಜುನಯ್ಯ ಇದು ನಮ್ಮ ಇಲ್ಲ ಎಂಬುದು ತುಂಬಾ ನೋವಿನ ಸಂಗತಿ. ಹಳೆಯದಾಗಿ ಗುರುತಿದ್ದೇವೆ. ನಮ್ಮೆಲ್ಲ ಗುರುಗಳ ಮತ್ತು ಇರೋದಕ್ಕೆ ಕಾರಣ ಮೂಲ ಏನ್ ಹೇಳಿದ್ರೆ ಗುರುಗಳೇ. ನಾವು ಯಾರಾದ್ರೂ ನಮ್ಮ ಫ್ಯಾಮಿಲಿ ಫಂಕ್ಷನ್ಗೆ ಕರೆದ್ರೆ ಒಬ್ಬರೇ ಇಲ್ಲೇ ನಾವೆಲ್ಲ ಸ್ನೇಹಿತರು ಸೇರ್ಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ನಮ್ಮ ಗುರುಗಳು. ಜಗತ್ತೆಲ್ಲ ಮುಕ್ತಿ ಸಿಗ್ಬೇಕಪ್ಪ ಅಂದ್ರೆ ಗುರುವಿನಿಂದ ಮಾತ್ರ ಸಾಧ್ಯ. ಈಗ ನಂತರ ನಾವು ಈ ಕಾರ್ಯಕ್ರಮದ ಆರಂಭದಲ್ಲಿ ದೀಪವನ್ನು ಹಚ್ಚೋದ್ರ ಮೂಲಕ ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ತಾ ನಮ್ಮ ನಿಮ್ಮೆಲ್ಲರ ಸ್ನೇಹಿತರಾದಂತಹ ಶ್ರೀಮತಿ ಶಿವಲೀಲಾ
ಪ್ರಾರ್ಥನೆ ಮಾಡಿದಂಥ KM ಶಿವಲಿಂಗ ಇವರಿಗೆ ಧನ್ಯವಾದಗಳು. ಇಲ್ಲದಿದ್ದರೆ ನ್ಯಾಯವಿಲ್ಲ, ಪೊಲೀಸರಿಲ್ಲದಿದ್ದರೆ ಭದ್ರತೆ ಇಲ್ಲ, ವಿಜ್ಞಾನಿಗಳಿಲ್ಲದಿದ್ದರೆ ತಂತ್ರಜ್ಞಾನ ಇಲ್ಲ, ಆದರೆ ಶಿಕ್ಷಕರಿಲ್ಲದಿದ್ದರೆ ಇವರು ಯಾರೂ ಇಲ್ಲ. ಇಂತಹ ಅಕ್ಷರ ಲೋಕದ ನಕ್ಷತ್ರಗಳನ್ನು ಸೃಷ್ಟಿಸಿದ ಅಸಾಮಾನ್ಯ ಶಿಕ್ಷಕರನ್ನ ಸ್ವಾಗತಿಸಲೆಂದು ಶ್ರೀ ಗುರುಬಸವರಾಜರನ್ನ ಕೇಳಿಕೊಳ್ತೇನೆ. ವೇದಿಕೆ ಮೇಲೆ ಆಸಕ್ತಿರ್ತಕ್ಕಂಥ ಸರ್ವ ದೂರದರ್ಶನಗಳ ಗಣಾಪನೆಯನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದ 1998 ಮತ್ತು 99ನೇ ಸಾಲಿನ ಗೆಳೆಯರ ಬಳಗದಿಂದ ನಾವೊಂದು ಗುರುವಂದನಾ ಕ್ರಿಯಾತ್ಮಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಶಾಲೆಯ ಆಗಿನ ಉಪವಿಭಾಗಾಧಿಕಾರಿಗಳಾದ ಶ್ರೀ ಜಿ ಪರಮೇಶ್ವರಪ್ಪ ಮುಖ್ಯಮಂತ್ರಿಗಳು ಇವರಲ್ಲಿ ನಮ್ಮ ಶಾಲೆಯಲ್ಲಿ 22 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಸಿಆರ್ಪಿಗಳಾಗಿ ಆಮೇಲೆ ಪ್ರೌಢಶಾಲಾ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿ ನಿವೃತ್ತಿ ಹೊಂದಿದ್ದಾರೆ. ಅವರನ್ನು ನಾವು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಆಸಕ್ತಿಯಿಂದ ಸ್ವಾಗತವನ್ನು ಮಾಡಬೇಕು. ಅವರಿಗೆ ಪುಷ್ಪವನ್ನು ಮೂಲಕ ಈ ಕಡೆ ನೋಡ್ಬೇಕು ಸರ್, ಈ ಕಡೆ ನೋಡಿ. ಓಕೆ ಸರ್, ಪುಷ್ಪ ಕೊಡುವ ಮೂಲಕ ಅವರನ್ನ ಸ್ವಾಗತಿಸಬೇಕಾಗಿದೆ. ಸೆಕೆಂಡ್ ಆಗೇರಿ ಗೆಳೆಯ ಗೆಳೆಯರೆಲ್ಲರೂ ಸ್ವಾಗತ ಕಾರ್ಯಕ್ರಮ ಮಾಡುವಾಗ ಮೇಡಮ್ ಈ ಕಡೆ ನೋಡಿ, ಮೇಡಮ್ ಈ ಕಡೆ ನೋಡಿ. ಓಕೆ ಮೇಡಮ್, ಕಾರ್ಯಕ್ರಮಕ್ಕೆ ಮೇಡಮ್ ಆಗೇರಿ 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 ಮೇಡಮ್ ಆಗೇರಿ. ಓಕೆ 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 ಮೇಡಮ್ ಓಕೆ ಮೇಡಮ್ ನೋಡಿ ಮೇಡಮ್ ಈ ಕಡೆ ನೋಡಿ ಮೇಡಮ್. ಓಕೆ ಸರಿ ಮೇಡಮ್. ಓಕೆ ಮೇಡಮ್ ಓಕೆ ಮೇಡಮ್ ಮೇಡಮ್ ಈ ಕಡೆ ನೋಡಿ, ಈ ಕಡೆ ನೋಡಿ. ಧನ್ಯವಾದಗಳು. ಮೇಡಮ್ ಈ ಕಡೆ ನೋಡಿ, ಈ ಕಡೆ ನೋಡಿ. ಈ ಕಡೆ ನೋಡಿ ಮೇಡಮ್, ಈ ಕಡೆ ನೋಡಿ. ಓಕೆ ಮೇಡಮ್. ಸರ್ 1 ಸೆಕೆಂಡ್ ಸರ್, ಹಾಗೇ ಇರಿ ಮೇಡಮ್, ಹಾಗೇ ಇರಿ ಹಾಗೇ ಇರಿ ಹಾಗೇ ಇರಿ. 1 ಸೆಕೆಂಡ್ ಮೇಡಮ್, 1 ಸೆಕೆಂಡ್ ಅಲ್ಲೇ ಇರಿ. ನಮ್ಮ ಕಾರ್ಯಕ್ರಮದಲ್ಲಿ ದೈಹಿಕವಾಗಿ ಅಗತ್ಯಂತ ನಮ್ಮೆಲ್ಲ ಗುರುಗಳವರು ಹಾಗೂ ಸ್ನೇಹಿತರನ್ನು ಪುಷ್ಪಗಳನ್ನು ಸಮರ್ಪಿಸುತ್ತಾ ಸ್ವಾಗತಿಸೋಣ. ಇನ್ನೂ ಜೋರಾಗಿ ಅದುವೇ ಸಂಸ್ಕಾರ, ಮನಸ್ಸು ನಿರ್ಮಲವಾಗಿದ್ದರೆ ಅದುವೇ ಸಾಕ್ಷಾತ್ಕಾರ, ವ್ಯಕ್ತಿತ್ವ ವ್ಯಕ್ತವಾಗಿದ್ದರೆ ಅದುವೇ ಪುರಸ್ಕಾರ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ
ಗುರುಬ್ರಹ್ಮ ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವೇದಿಕೆ ಮೇಲಿರುವ ಗಣ್ಯರೇ, ಪೂಜ್ಯ ಗುರುಗಳೇ ಹಾಗೂ ಇಲ್ಲಿ ನೆರೆದಿರುವ ನನ್ನ ಆತ್ಮೀಯ ಸ್ನೇಹಿತರೆ ಮತ್ತು ತುಳುಬೇಡಿಯ ಸಮಸ್ತ ಹಿರಿಯರೇ, ನಾಗರಿಕರೇ, ಅಕ್ಕ ತಂಗಿಯರೇ ಅವರೆಲ್ಲರಿಗೂ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ, ಭಾರತೀಯ ಸಂಸ್ಕೃತಿಯಲ್ಲಿ ಗುರುವಿಗೆ ನೀಡಲಾಗಿರುವ ಅತ್ಯುನ್ನತ ಸ್ಥಾನವಾದ ಜನ್ಮ ನೀಡಿದ ತಂದೆ ತಾಯಿ ಪ್ರತ್ಯಕ್ಷ ದೈವಗಳಾದರೆ ಆ ಜನ್ಮಕ್ಕೆ ಒಂದು ಅರ್ಥವನ್ನು ಇಷ್ಟದಂತ ಬದುಕನ್ನು ರೂಪಿಸುವವರು ನಮ್ಮ ಶಿಕ್ಷಕರು, ನನ್ನ ನೆಚ್ಚಿನ ಪ್ರಾಥಮಿಕ ಶಾಲಾ ಶಿಕ್ಷಕರು. ಕತ್ತಲೆಯಿಂದ ಬೆಳಕಿನ ಕಡೆಗೆ, ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ನಮ್ಮನ್ನು ಕೈ ಹಿಡಿದು ನಡೆಸುವ ವ್ಯಕ್ತಿ ಈ ಗುರುವಿಗೆ ಇದೆ. ಇನ್ನು ನಾವು ಹಮ್ಮಿಕೊಂಡಿರ್ತಕ್ಕಂಥ ಈ ಬರವಣಿಗೆ ಕಾರ್ಯಕ್ರಮದಲ್ಲಿ ಕೇವಲ ಒಂದು ಔಪಚಾರಿಕ ಸಮಾರಂಭವಲ್ಲ, ಇದು ನಮ್ಮ ಬದುಕಿನ ಶಿಲ್ಪಿಗಳಿಗೆ ನಾವು ಸಲ್ಲಿಸುತ್ತಿರುವ ಭಕ್ತಿಪೂರ್ವಕ ಕೃತಜ್ಞತೆಗಳು. ಒಬ್ಬ ಶಿಕ್ಷಕ ಕೇವಲ ಪಠ್ಯಪುಸ್ತಕದ ಪಾಠಗಳನ್ನು ಕಲಿಸುವುದಿಲ್ಲ, ಬದಲಾಗಿ ಒಬ್ಬ ವಿದ್ಯಾರ್ಥಿಯಲ್ಲಿರುವ ಸುಪ್ತ ಪ್ರತಿಭೆಗಳನ್ನು ಗುರುತಿಸಿ ಅವನಲ್ಲಿ ಆತ್ಮವಿಶ್ವಾಸವನ್ನ ತುಂಬಿ ಸಮಾಜದ ಜವಾಬ್ದಾರಿ ಪ್ರಜೆಯನ್ನಾಗಿ ಮಾಡುತ್ತಾನೆ. ಈ ಗುರು ಶಿಕ್ಷಣ ಪರಂಪರೆಯನ್ನು ನಾವು ನೋಡೋದಾದ್ರೆ ನಮ್ಮ ಪುರಾಣವನ್ನು ಒಮ್ಮೆ ಮೆಲುಕು ಹಾಕೋಣ. ದ್ರೋಣಾಚಾರ್ಯ ಅರ್ಜುನ, ಅದೇ ರೀತಿಯಾಗಿ ರಾಮಕೃಷ್ಣ ಪರಮಹಂಸ ಮತ್ತು ಸ್ವಾಮಿ ವಿವೇಕಾನಂದರಂತಹ ಅದ್ಭುತ ಗುರು ಶಿಕ್ಷಣ ಪರಂಪರೆಯನ್ನು ನಾವು ನೋಡಬಹುದಾಗಿದೆ. ಮಾದರಿಯಾಗಿದೆ. ಒಬ್ಬ ಶಿಕ್ಷಕನ ಯಶಸ್ಸು ಒಳಗಿರುವುದು ತನ್ನ ವಿದ್ಯಾರ್ಥಿಯ ಸಾಧನೆಯಲ್ಲಿ. ವಿದ್ಯಾರ್ಥಿ ಉನ್ನತ ಸ್ಥಾನಕ್ಕೆ ಏರಿದಾಗ ಪೋಷಕರಿಗಿಂತಲೂ ಹೆಚ್ಚು ಸಂಬಂಧಿಸುವವರು ಶಿಕ್ಷಕರು. ಅಂತಹ ದೊಡ್ಡ ಗುರುಚೇತನರಿಗೆ ಇವತ್ತು ನಾವು ಪ್ರೀತಿಯ ಗೌರವವನ್ನು ಅರ್ಪಿಸುತ್ತಿದ್ದೇವೆ. ಗುರು ಎಂದರೆ ಕೇವಲ ಅಕ್ಷರ ಕಲಿಸುವವರಲ್ಲ, ಅವರು ಒಂದು ಸಂಸ್ಕೃತಿಯ ವಾಹಕರು. ಸಮಾಜದಲ್ಲಿ ಎಷ್ಟೋ ವೃತ್ತಿಗಳಿವೆ, ಅಂದರೆ ಇಂಜಿನಿಯರ್, ವೈದ್ಯರು, ವಿಜ್ಞಾನಿಗಳು, ಅಂದರೆ ಎಲ್ಲ ವೃತ್ತಿಗಳನ್ನು ಸೃಷ್ಟಿಸುವ ಏಕೈಕ ವೃತ್ತಿ ನಮ್ಮ ಶಿಕ್ಷಕರು. ಅದು ಶಿಕ್ಷಕರ ವೃತ್ತಿ. ಅಂತಹ ಬರಗಳಿಗೆ ನಾವು ಅರ್ಪಿಸುವುದು ಈ ಗುರುವಿನ ಕಾರ್ಯಕ್ರಮ. ಒಂದ್ ಕಡೆ ಹೇಳ್ತಾರೆ, ಪ್ರಧಾನಿ ಬದಲಾದ್ರೆ ಮಾಜಿ ಪ್ರಧಾನಿ ಎಂದು ಕರೀತಾರೆ, ಒಬ್ಬ ಮುಖ್ಯಮಂತ್ರಿ ಬದಲಾದ್ರೆ ಮಾಜಿ ಮುಖ್ಯಮಂತ್ರಿ ಎಂದು ಕರೀತಾರೆ. ಅದೇ ರೀತಿ ಶಾಲೆಯಿಂದ ಶಿಕ್ಷಕರು ಬದಲಾದರೆ ವಿದ್ಯಾರ್ಥಿಗಳು ಸಾಯುವವರೆಗೂ ನನ್ನ ಶಿಕ್ಷಕರು ಎಂದು ಕರೆಯುತ್ತಾರೆ. ಅಂದರೆ ಎಂದಿಗೂ ಶಿಕ್ಷಕರು ನನ್ನ ಮಾಜಿ ಶಿಕ್ಷಕರು ಎಂದು ಕರೆಯುವುದಿಲ್ಲ. ಅದು ಶಿಕ್ಷಕ ಮತ್ತು ಶಿಕ್ಷಣದ ಶಕ್ತಿ ಎಂದು ಹೇಳ್ಬೋದು. ಒಬ್ಬ ಶಿಕ್ಷಕ ತರಗತಿಯಲ್ಲಿ 10 ಗಂಟೆಗಳ ಮುಂದೆ ಕುಳಿತು ಇಡೀ ರಾಷ್ಟ್ರದ ಭವಿಷ್ಯವನ್ನ ಬರೆಯುತ್ತಾರೆ. ದೇಶದ ಪ್ರಗತಿ ಕೇವಲ ತಂತ್ರಜ್ಞಾನ ಅಥವಾ ಆರ್ಥಿಕತೆಯ ಮೇಲೆ ನಿಂತಿಲ್ಲ, ಬದಲಾಗಿ ಅದು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ನೀಡುವ ನೈತಿಕ ಮೌಲ್ಯಗಳ ಮೇಲೆ ನಿಂತಿದೆ. ಆದ್ದರಿಂದ ನಮ್ಮ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರು ಒಂದು ಕಡೆ ಹೇಳ್ತಾರೆ, ನಿಜವಾದ ಶಿಕ್ಷಕರು ಅಕ್ಷರಗಳನ್ನು ಬೆಳವಣಿಗೆ ತುಂಬುವವರಲ್ಲ, ಬದಲಾಗಿ ವಿದ್ಯಾರ್ಥಿಯ ಹೃದಯವನ್ನು ಪ್ರವೇಶಿಸಿ ಅಲ್ಲಿ ಜ್ಞಾನದ ಜ್ಯೋತಿಯನ್ನು ಬೆಳಗುವರು. ಈಗ ಈ ಶಾಲೆಯ ಬಗ್ಗೆ ನಾವು ಹೇಳೋದಾದ್ರೆ 1916ನೇ ವರ್ಷದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಶಾಲೆ ಪ್ರಾರಂಭವಾಯಿತು, ನಿರ್ಮಾಣವಾಯಿತು. ಈ ಗ್ರಾಮದ ಅನೇಕ ದಾನಿಗಳು ಸುಮಾರು 10 ಎಕರೆಗಿಂತಲೂ ಹೆಚ್ಚು ಭೂಮಿಯನ್ನು ದಾನವಾಗಿ ನೀಡಿರುತ್ತಾರೆ. ಈ ಒಂದು ಕೆಲಸದಿಂದ ಸಾವಿರಾರು ಮಕ್ಕಳು ತಮ್ಮ ಶಿಕ್ಷಣವನ್ನು ಪಡೆದು ಈಗ ಬೇರೆ ಬೇರೆ ವೃತ್ತಿಯನ್ನ ಮಾಡುತ್ತಿದ್ದಾರೆ ಮತ್ತು ಈ ಶಾಲೆಯ ಒಳ್ಳೆಯ ಶಿಕ್ಷಣವನ್ನು ನೀಡಲಾಗುತ್ತದೆ. ಇನ್ನೊಂದು ಬೇರೆ ಕಡೆ ಗುರುವಂದನೆ ಕಾರ್ಯಕ್ರಮ ನಡೆಯುವಾಗ ಯಾರಾದರೂ ನಾವು ವಾಟ್ಸಪ್ ಸ್ಟೇಟಸ್ ಅನ್ನು ನೋಡಿದಾಗ ನಾವು ನಮ್ಮ ಗುರುಗಳಿಗೆ ಮಾಡಬಹುದೇ ಎಂಬ ಯೋಚನೆ ಬಂದಿತ್ತು. ಈ ಕುರಿತು 1998-99ನೇ 7ನೇ ತರಗತಿಯ ವಿದ್ಯಾರ್ಥಿಗಳು ಎಲ್ಲರೂ ಒಂದು ಕಡೆ ಸೇರಿ ಚರ್ಚೆಯನ್ನು ಮಾಡಿ ಸಕಾರಾತ್ಮಕವಾಗಿ ಸ್ಪಂದಿಸಿದರು. ನಂತರ ತಮ್ಮದೇ ಇರತಕ್ಕಂಥ ವಾಟ್ಸಪ್ ಗ್ರೂಪ್ಗಳನ್ನು ರಚನೆ ಮಾಡಿ ಎಲ್ಲರೂ ಸೇರಿಕೊಂಡು ಎಲ್ಲ ಸ್ನೇಹಿತರ ಅಭಿಪ್ರಾಯವನ್ನು ಕೇಳಿಕೊಂಡು 1.5 ತಿಂಗಳಲ್ಲಿ ಕೇವಲ 45 ದಿನಗಳಲ್ಲಿ ಒಬ್ಬರಿಗೊಬ್ಬರು ಹೊಂದಾಣಿಕೆ ಮಾಡಿಕೊಂಡು ಎಲ್ಲ ವ್ಯವಸ್ಥೆಯನ್ನು ಮಾಡಿ ಈ ಗುರುವಂದನಾ ಕಾರ್ಯಕ್ರಮದ ರೂಪುರೇಷೆಗಳನ್ನು ಸಿದ್ಧ ಮಾಡಲಾಯಿತು. ನಮ್ಮ ಎಲ್ಲರ ಆಶಯ ಒಂದಾಗಿತ್ತು, ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಗೌರವಪೂರ್ಣ ಕೃತಜ್ಞತೆಯನ್ನ ಸಲ್ಲಿಸಬೇಕು, ನಮ್ಮ ಬಾಲ್ಯದ ಸ್ನೇಹಿತರು ಒಂದು ಕಡೆ ಸೇರಬೇಕು, ನಮ್ಮ ಸವಿನೆನಪುಗಳನ್ನು ಮೆಲುಕು ಹಾಕಬೇಕು ಎಂಬುದಾಗಿದೆ. ಈ ಸುದಿನ ಅದು ಇವತ್ತು ಕಾರ್ಯಕ್ರಮಕ್ಕೆ ಬಂದಿದೆ. ಈ ಕಾರ್ಯಕ್ರಮದಲ್ಲಿ ಗುರುಗಳ ಸನ್ಮಾನ, ಶಿಕ್ಷಕರ ಪರಿಚಯ, ವಿದ್ಯಾರ್ಥಿಗಳ ಸವಿನೆನಪುಗಳಿಗೆ ಗುರುಗಳ ಆಶೀರ್ವಾದದ ಮಾತುಗಳು, ನೆನಪಿಗಾಗಿ ಗುರುಪುರದ ವ್ಯವಸ್ಥೆ ಇರುತ್ತದೆ. ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ಅಲ್ಲಿನ ಗುರುಗಳು ಮತ್ತು ಸ್ನೇಹಿತರ ಶ್ರದ್ಧಾಂಜಲಿ ಸಲ್ಲಿಸುವ
ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ರೂಪರೇಷೆ ಅದಕ್ಕಾಗಿ ಸಹಕರಿಸುತ್ತಾ ಸ್ನೇಹಿತರು ಸಲಹೆಗಾರರನ್ನೆಲ್ಲ ಶಿಕ್ಷಕರನ್ನೆಲ್ಲ ನಡೆಸುತ್ತಾ ರಾಷ್ಟ್ರಾವಕಾಶ ನುಡಿಯನ್ನು ಆಡಿದಂತಹ ಚನ್ನಗೌಡ ಇವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತೇನೆ. ಕಾರ್ಯಕ್ರಮ ದೀಪಗಳ ಜ್ಞಾನಕ್ಕೆ ಪ್ರತೀಕವಾದ ದೀಪವನ್ನು ಬೆಳಗುವ ಮೂಲಕ ಇಂದಿನ ಗುರುವಂದನಾ ಕಾರ್ಯಕ್ರಮವನ್ನು ಉದ್ಘಾಟಿಸೋಣ. ಶುಭದ ಸಂಕೇತವಾದ ದೀಪ ಬೆಳೆಯುವ ಮೂಲಕ ಕಾರ್ಯಕ್ರಮಕ್ಕೆ ಮಂಗಳಕರ ಆರಂಭ ನೀಡಬೇಕೆಂದು ಎಲ್ಲ ಸ್ನೇಹಿತರು ಅವರವರ ಆಸಕ್ತಿಯನ್ನು ಎದುರಿಸಿ ಸಹಕರಿಸಬೇಕು. ದೀಪ ಬೆಳಗುವಲ್ಲಿ ಗುರುಗಳಿಂದ ಮೇಡಮ್ ಹಂಗೆ ಇರಿ ಹಂಗೆ ಇರಿ. ಸರ್ ಈ ಕಡೆ ನೋಡಿ. ಹಾಗೇ ರೀ ಮೇಡಮ್ ಹಾಗೇ ರೀ. ಹೋಗ್ಬಾರ್ದು ಹುಡುಗ ಇಂಥ ಫಂಕ್ಷನ್ ಮದುವೆ ಬಗ್ಗೆ ಮಾಡೋಣ ವೈಡ್ ಬಿಟ್ಬಿಟ್ಟು ಮುಗಿದೋಯ್ತು ಮತ್ತೆ ಕ್ಲೋಸ್ ವೈಡ್ ಅದು ಆಗಂಗಿಲ್ಲ ನೋಡೋಕೆ ಚೆನ್ನಾಗಿರುತ್ತೆ ಅಲ್ಲೇ ಎಲ್ಲ ಗುರುಗಳಿಗೆ ಧನ್ಯವಾದಗಳು. ಎಲ್ಲ ಸ್ನೇಹಿತರು ತಮ್ಮ ತಮ್ಮ ನೋಡಿ ಸರ್ ಸರ್ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಚಿಗಟೇರಿಯಲ್ಲಿ ಪದವೀಧರ ಮುಖ್ಯೋಪಾಧ್ಯಾಯರಾಗಿ 21 ವರ್ಷ 4 ತಿಂಗಳ ಕಾಲ ಸೇವೆ ಸಲ್ಲಿಸಿರುತ್ತಾರೆ. ನಂತರ ಸಂಪನ್ಮೂಲ ಕೇಂದ್ರ ಚಿಗಟೇರಿಯಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ 4 ವರ್ಷ 16 ತಿಂಗಳು ಸೇವೆ ಸಲ್ಲಿಸುತ್ತಾರೆ ಮತ್ತು ಸರ್ಕಾರಿ ಪ್ರೌಢಶಾಲೆ ಬಾಲಿಕೆ ಸರ್ಕಾರಿ ಪ್ರೌಢಶಾಲೆ ಕೊಡಗಿನಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸುತ್ತಾರೆ. 6 ವರ್ಷ 11 ತಿಂಗಳ ಕಾಲ ಆ ಶಾಲೆಗೆ ಸೇವೆ ಸಲ್ಲಿಸಿದ್ದು ಒಟ್ಟು ಸೇವಾವಧಿ 36 ವರ್ಷ 3 ತಿಂಗಳು. ದಿನಾಂಕ 31/5 ಹೊಂದಿದ್ದು ನಿವೃತ್ತಿ ಜೀವನ ನಡೆಸುತ್ತಿದ್ದಾರೆ. ಇಂದು ಗುರುವಂದನ ಕಾರ್ಯಕ್ರಮದಲ್ಲಿ ಪರಮೇಶ್ವರ ಸರ್ ಇವರನ್ನು ಗೌರವಿಸುವುದು ನಮಗೆಲ್ಲ ಹೆಮ್ಮೆಯ ವಿಷಯವಾಗಿದೆ. ಇವರ ಮುಂದಿನ ಜೀವನ ಆರೋಗ್ಯ ನೆಮ್ಮದಿ ಇದ್ದಕ್ಕಂತೆ ಎಂದು ಭಗವಂತನಲ್ಲಿ ಕೇಳಿಕೊಳ್ಳುತ್ತಾ ಅವರಿಗೆ ಈಗ ಸನ್ಮಾನ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾರೆ. ಸೈಡಿಂದ ಹಾಕಿ ಅವಸರ ಮಾಡಬೇಡಿ ಸರ್, ಸೈಡಿಂದ ಹಾಕಿ ಅವಸರ ಮಾಡಬೇಡಿ. ಕೊಡಿ ಅವ್ರ ಕೈಯಲ್ಲಿ ಸರ್ ಸ್ವಲ್ಪ ಹಿಂದೆ ಅವ್ರ ಕೈ ಇಟ್ಕೊಳ್ಳಿ, ಬುಕ್ ಬಿಡಿ, ಅವ್ರು ಕಾಣಲು ನಿಂತ್ಕೊಳ್ಳಿ ಸರ್. ಫ್ರಂಟ್ ಕೈ ಕೊಟ್ಬಿಡಿ, ಅವನ್ನ ಕೊಟ್ಬಿಡಿ, ನೀವು ಹಂಗೆ ನಿಂತ್ಕೊಳ್ಳಿ. ನೋಡಿ ಆ ಕಡೆ ಜ್ಯೋತಿ ನಾಗರಾಜ್ ಮತ್ತು ಅವರ ತಂಡದವರು ಅವ್ರ ತಂಡದಲ್ಲಿ ಓಕೆ ಸರ್ ಸರ್ ಒಂದು ಸೆಕೆಂಡ್. ಈಗ ಶ್ರೀ ಕೆ ನಮ್ಮ ಗೌರವ ಶಿಕ್ಷಕರಾದ ಶ್ರೀಯುತ ಜಗದೀಶ ಶಿಕ್ಷಕರನ್ನು ಪರಿಚಯಿಸುವುದು ನಮಗೆ ಸಂತೋಷದ ವಿಷಯ. ಶ್ರೀಯುತರು ಮದುವೆ ನಂತರ ಮಕ್ಕಳು ಚಿಗಟೇರಿ ಗ್ರಾಮದಲ್ಲಿ ಜನಿಸಿದರು. ಇವರ ತಂದೆ ಶ್ರೀ ಶಿವಯ್ಯ ಹಾಗೂ ತಾಯಿ ಶ್ರೀಮತಿ ಸರ್ವಮಂಗಳಮ್ಮ. ಇವರು ಎಸ್ಎಸ್ಸಿ ಹಾಗೂ PCM ಶಿಕ್ಷಣ ಪಡೆದಿದ್ದಾರೆ. ಇವರು 1962 ಶಿಕ್ಷಕರಿಗೆ ಸೇರ್ಪಡೆಯಾಗಿ ತಮ್ಮ ಜೀವನವನ್ನೇ ಶಿಕ್ಷಣ ಸೇವೆಗೆ ಸಮರ್ಪಿಸಿಕೊಂಡಿದ್ದಾರೆ. ಇವರ ಪ್ರಾರಂಭಿಸಿದ ಶಾಲೆಗಳು ಅಗ್ರಪಟ್ಟಣ ತಾಲೂಕಿನ ಮರನಳ್ಳಿ ತಾಣ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೇವೆಗೆ ಸೇರಿದರು. ನಂತರ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ವಿಜಯಪುರದಲ್ಲಿ ಸೇವೆ ಸಲ್ಲಿಸಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಚಿಗಟೇರಿ ಶಾಲೆಯಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. ಶ್ರೀಯುತರು ಅಗ್ರಪಟ್ಟಣ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಊರ್ವತಿ ಶಾಲೆಯಲ್ಲಿ 1997ರಲ್ಲಿ ನಿವೃತ್ತಿ ಹೊಂದಿರುತ್ತಾರೆ. ತಮ್ಮ ಸೇವಾ ಅವಧಿಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಜ್ಞಾನ ನೀಡುವುದರ ಜೊತೆಗೆ ಶಿಸ್ತು, ಸಂಸ್ಕಾರ ಮತ್ತು ಮಾನವೀಯ ಮೌಲ್ಯಗಳನ್ನು ಬೆಳೆಸಿದ ಆದರ್ಶ ಶಿಕ್ಷಕರಾಗಿ ಗುರುತಿಸಿಕೊಂಡಿದ್ದಾರೆ. ಇಂದು ನಾವು ಇವರಿಗೆ ಗುರುವಂದನಾ ಕಾರ್ಯಕ್ರಮದಲ್ಲಿ ಸನ್ಮಾನಿಸುವುದರ ಮೂಲಕ ಅವರಿಗೆ ನಾವು ಗೌರವವನ್ನು ಸಲ್ಲಿಸುತ್ತಿದ್ದೇವೆ. ಸೈಡಿಂದ ಮಾಡಿ ಸರ್. ಸೈಡ್ ಇರ್ಬೇಕು ಸರ್, ಸೈಡ್ ಇರಬೇಕು, ಬೆನ್ ತೋರಿಸ್ಬೇಡಿ ಸೈಡಿಂದ ಮಾಡಿ ಸರ್.
ಕೈ ಬಿಟ್ಬಿಡಿ ಹಂಗೆ ನಿಂತ್ಕೊಳ್ಳಿ, ಸ್ಟ್ರೈಟ್ ನಿಂತ್ಕೊಳ್ಳಿ. ಕೈ ಬಿಡಿ, ಸ್ಟ್ರೈಟ್ ನಿಂತ್ಕೊಳ್ಳಿ. ಕೈ ಬಿಡಿ ಸರ್, ಕೈ ಬಿಡಿ ಸರ್, ಕೈ ಬಿಡ್ರಿ. ಸೀದಾ ನಿಂತ್ಕೊಂಡ್ಬಿಡಿ. ಅವ್ರಿಗೆ ಹೇಳಿ ಇಟ್ಕೊಳ್ಳಿ ಅಂತ ಹೇಳಿ. ಬನ್ನಿ ರೆಡಿ ನೋಡಿ. ಈಗ ಅಮ್ಮ ಇಲ್ಲಿ ನೋಡಮ್ಮ. ಸ್ವಲ್ಪ ಇವರು ನೆರವೇರಿಸುವಾಗ ಕೇಳ್ಕೊಟ್ಟಿದ್ದಾರೆ. ಮುಂದೆ ಬನ್ನಿ ಸರ್ ಸ್ವಲ್ಪ. ನೋಡಿ ಇಷ್ಟು ಬೆಳೆದ್ರು ಈಗ ಮಾಡಿರಲ್ಲ ಅಂತ ನಮ್ಮ ಶಿಕ್ಷಕರಲ್ಲಿ 2 ವರ್ಷ 6-3 ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತವಳೂರು, ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮೇಗಪೇಟೆ, ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಚಿಗಟೇರಿ ಇಲ್ಲಿ ಸಹ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿ ನಂತರ ಬಡ್ತಿ ಮುಖ್ಯಪರರಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಗತ್ಯದ ನಂತರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಣ್ಣಿಯಲ್ಲಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಿರುವಂಜಿಯಲ್ಲಿ ಮತ್ತೆ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತಿಹಳ್ಳಿಯಲ್ಲಿ ಸೇವೆ ಇವರು ನಿವೃತ್ತಿಯನ್ನು ಹೊಂದಿರ್ತಾರೆ. ಇಂದು ಗುರುವಂದನಾ ಕಾರ್ಯಕ್ರಮದಲ್ಲಿ ಕೊಟ್ರೆ ಶಿಕ್ಷಕರನ್ನ ಗೌರವಿಸುವುದು ನಮ್ಮೆಲ್ಲ ಹೆಮ್ಮೆಯ ವಿಷಯವಾಗಿದೆ. ಕೆಲವು ಇಷ್ಟು ವಯಸ್ಸು ಹೋದ್ಮೇಲೆ ನಾಯ್ಸ್ ಬರ್ತದೆ, ಚಿಕ್ಕ ಕೊಡ್ತದೆ. ಅದಕ್ಕೊಂದು ಬೇರೆ ಯಾರನ್ನೂ ಕಾಣಿಸಿಲ್ಲ ಅಂತ ತಿಳ್ಕೊತೀನಿ. ಆ ಸರ್ ಏನ್ ಮಾಡ್ತಿದ್ರಂದ್ರೆ ಸ್ಕೂಲ್ ಮುಗಿಸ್ಕೊಂಡು ತಿನ್ಬೇಕು ಅಂತ ಹೇಳಿದ್ರು. ಆದ್ರೆ ಗಿಣ್ಣ ಬೇರೆ ನೇರವಾಗಿ ಮಾಡ್ಬಿಡ್ಬೋದು, ಮನೇಲೇ ಇರ್ತವೆ. ಆದ್ರೆ ಗಿಣ್ಣ ನಾವು ಬಯಸಿದ ತಕ್ಷಣ ತಿನ್ಲಿಕ್ಕೆ ಆಗಲ್ಲ. ಮನೇಲಿ ಬಂದು ನಾನು ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಗುರುವೃಂದದವರಿಗೆ ನನ್ನ ಸ್ನೇಹಿತರಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈಗ ನನ್ನ ಗೌರವಾನ್ವಿತ ಶಿಕ್ಷಕರಾದ ಶ್ರೀಶೈಲಪ್ಪ ಸರ್ ಇವರನ್ನು ಪರಿಚಯಿಸುತ್ತಿರುವುದು ನನಗೆ ಹೆಮ್ಮೆಯ ವಿಷಯ. ಶ್ರೀಕರು 1-7 ತಾಯಿ ಸುಂದರಮ್ಮ ಇವರು ವಿದ್ಯಾಭ್ಯಾಸ SSLC ಮತ್ತು PCA ಆಗಿದೆ. ಇವರು 1-4-1994 ಸೇವೆಗೆ ಸಲ್ಲಿಸುತ್ತಾರೆ. ಇವರು ಸೇವೆ ಸಲ್ಲಿಸಿದ ಶಾಲೆಗಳು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ವಿಜಯನಗರ ಸಂತೂರು ತಾಲೂಕು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಳಗರೆ ತಾಲೂಕು ಗೋವಿಂದಪುರ ತಾಂಡ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರಿಯೂರು ತಾಲೂಕು ಸಂಡೂರು ಮತ್ತೆ ಸೋಲನಹಳ್ಳಿ ಇತಿಹಾಸ ಎಲ್ಲೆಲ್ಲಿ ಜಾಬ್ ಮಾಡಿದ್ರು ಬನ್ನಿಮ್ಮ. ಹಾರಾಕಿ ಕೊಡ್ರಿ, ಕೊಡಿ ಸರ್ ಹಂಗೆ ಕೊಡಿ. ನೋಡಿ ಹಾಗೇ ಇರಿ. ಸ್ವಲ್ಪ ಕೈ ಕೊಟ್ಬಿಡೋದು. ಓಕೆ ಬುನಾದಿ ಹಾಕಿದ್ರಿ ನಮ್ಮ ಬದುಕಿಗೆ ಆಗ ಹೊಸ ಹೋಗಾಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಯಲ್ಲಾಪುರದಲ್ಲಿ ಕಾರ್ಯನಿರ್ವಹಿಸಿ 2013
ಆಯಸ್ಸು ನೆಮ್ಮದಿಯಿಂದ ಕೂಡಿದೆ ಎಂದು ಆ ದೇವರಿಗೆ ನಾವೆಲ್ಲ ಪ್ರಾರ್ಥಿಸೋಣ. ಮಾಡಿ ಕೈ ಕೊಟ್ಬಿಡಾರೆ ಅಂತ ಹೇಳಿ ಕೆಳ ಕೊಡಿ, ಪುಟ್ಟಿ ಕೆಳ ಕೊಡಿ, ಅದು ಕೊಡಿ, ಸ್ಟ್ರೈಟ್ ನಿಲ್ಲಿ, ರೆಡಿ ನೋಡಿ. ಎಲ್ರಿಗೂ ನಮಸ್ಕಾರ. ಈಗ ನಮ್ಮ ಗೌರವಾನ್ವಿತ ಈ ಸೌಭಾಗ್ಯ ಶಿಕ್ಷಕಿಯನ್ನು ಪರಿಚಯಿಸಿ, ಇವರ ತಂದೆ ರಾಜಶೇಖರಪ್ಪ, ತಾಯಿ ಚೆನ್ನಮ್ಮ, ಇವರ ಶಿಕ್ಷಣ SSLC TCH. ಇವರು ಸೇವೆಗೆ ಸೇರಿದ ವರ್ಷ 1985. ಶ್ರೀಯುತರು ಸೇವೆ ಸಲ್ಲಿಸಿದ ಶಾಲೆಗಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿಕ್ಕೇರಿ, ಸರ್ಕಾರಿ ಹಿರಿಯ ಪ್ರಾಥಮಿಕ